ದೆಹಲಿಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ಕಸರತ್ತು ನಡೀತಾ ಇದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಇತ್ತ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವತ್ತು ತವರು ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ ಗೆಹ್ಲೋಟ್. ಮಧ್ಯಪ್ರದೇಶಕ್ಕೆ ತೆರಳಲಿದ್ದಾರೆ ರಾಜ್ಯಪಾಲರು. ಗುರುಪೂರ್ಣಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶಕ್ಕೆ ಗವರ್ನರ್ ತೆರಳುತ್ತಾ ಇದ್ದಾರೆ. ಗುರುವಾರ ಸಂಜೆ ಆ ನಂತರ ವಾಪಸ್ ಆಗ್ತಾರೆ ರಾಜ್ಯಕ್ಕೆ. ಅಲ್ಲಿವರೆಗೂ ಕೂಡ ಹಾಗಾದ್ರೆ ಈ ಪ್ರಮಾಣ ವಚನ ಕಾರ್ಯಕ್ರಮ ಇಲ್ಲ ಅನ್ನೋದಂತೂ ಪಕ್ಕ. ಇನ್ನು ಒಂದು 2 ದಿನಗಳ ಕಾಲ ಸಾಧ್ಯ ಇಲ್ಲ ಪದಗ್ರಹಣ. 2-3 ದಿನದ ನಂತರದಲ್ಲಿ ರಾಜ್ಯಪಾಲರು ರಾಜ್ಯಕ್ಕೆ ಆಗಮಿಸಿದ ನಂತರದಲ್ಲಿ ಶುಕ್ರವಾರ ಅಥವಾ ಶನಿವಾರ ನೂತನ ಸಚಿವರ ಪದಗ್ರಹಣ ಆಗಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆ. ಅದು ಆಗಬಹುದು ಯಾವಾಗ ಅಂತಂದ್ರೆ ಇವತ್ತಿನ ಸಂಜೆಯ ಮೀಟಿಂಗ್ ಇದೆಯಲ್ಲ, ಇವತ್ತಿನ ಸಂಜೆಯ ಮೀಟಿಂಗ್ ಅಲ್ಲಿ ಈ ಪಟ್ಟಿ ಫೈನಲ್ ಆದ ನಂತರದಲ್ಲಿ ಮುಂದಿನ 2-3 ದಿನಗಳ ನಂತರದಲ್ಲಿ ಪದಗ್ರಹಣ ಸಾಧ್ಯತೆ ಇದೆ. ಆದರೆ ಇವತ್ತು ಫೈನಲ್ ಆದ್ರೂ ಕೂಡ ಮುಂದಿನ 2-3 ದಿನ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ರಾಜ್ಯಪಾಲರು ರಾಜ್ಯದಲ್ಲಿ ಇರೋದಿಲ್ಲ, ಅವರು ಮಧ್ಯಪ್ರದೇಶಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಗುರುಪೂರ್ಣಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳಿದೆ. ಹಾಗಾಗಿ ಮಧ್ಯಪ್ರದೇಶಕ್ಕೆ ತೆರಳುತ್ತಾ ಇದ್ದಾರೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್. ಗುರುವಾರ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಶುಕ್ರವಾರ ಅಥವಾ ಮ್ಯಾಕ್ಸಿಮಮ್ ಶನಿವಾರ ಈ ನೂತನ ಸಚಿವರ ಪದಗ್ರಹಣ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಮುಂದಿನ 2-3 ದಿನಗಳವರೆಗೂ ಕೂಡ ಈ ಪದಗ್ರಹಣ ಆಗುವಂತಹ ಸಾಧ್ಯತೆಗಳಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆದರೂ ಕೂಡ ಇವತ್ತು ಪಟ್ಟಿ ಫೈನಲ್ ಆದರೂ ಕೂಡ ಹೆಸರುಗಳು ಮ್ಯಾಕ್ಸಿಮಮ್ ಅನೌನ್ಸ್ ಆದರೂ ಕೂಡ ಮುಂದಿನ 2-3 ದಿನಗಳ ಕಾಲ ಸಚಿವಾಕಾಂಕ್ಷಿಗಳು ಕಾಯಲೇಬೇಕಾದಂತಹ ಪರಿಸ್ಥಿತಿ. ಯಾಕಂದ್ರೆ ರಾಜ್ಯಪಾಲರು ಸದ್ಯಕ್ಕೆ ರಾಜ್ಯದಲ್ಲಿ ಇರೋದಿಲ್ಲ, ಗುರುವಾರ ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ. ಗುರುಪೂರ್ಣಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶಕ್ಕೂ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳಿದೆ. ಮಧ್ಯಪ್ರದೇಶದಿಂದ ಗುರುವಾರ ವಾಪಸ್ ಆಗ್ತಾರೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಪದಗ್ರಹಣ ಕಾರ್ಯಕ್ರಮಗಳು ನಡೆಸೋದಕ್ಕೆ ಅವಕಾಶ ಇರೋದಿಲ್ಲ, ಸಾಧ್ಯ ಆಗೋದಿಲ್ಲ. ಆ ನಂತರ ಶುಕ್ರವಾರ ಅಥವಾ ಶನಿವಾರ 2 ದಿನದಲ್ಲಿ ಯಾವತ್ತಾದರೂ ಪದಗ್ರಹಣ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿರೋದು. ಆದರೆ ಇದೆಲ್ಲವೂ ಕೂಡ ಸಾಧ್ಯ ಆಗೋದು ಯಾವಾಗ ಅಂತಂದ್ರೆ ಇವತ್ತು ಸಂಜೆ ನಡೆಯುವಂತಹ ಮೀಟಿಂಗ್ 7 ಗಂಟೆಗೆ ಇವತ್ತೊಂದು ಸಭೆ ಇದೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಚರ್ಚೆಯನ್ನು ನಡೆಸುತ್ತಾರೆ. ರಾಜ್ಯ ನಾಯಕರು ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ವಾಪಸ್ ರಾಜ್ಯಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮ ಮುಗಿಸಿ ವಾಪಸ್ ದೆಹಲಿಗೆ ಹೋಗಲಿದ್ದಾರೆ. ಆ ನಂತರದಲ್ಲಿ ಇವತ್ತು ಸಂಜೆ ಇರುವಂತಹ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಎಲ್ಲ ಅಂದುಕೊಂಡಂತ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು, ಆದ್ರೆ ಆಗಿಲ್ಲ, ಒಂದಷ್ಟು ಡಿಲೇ ಆಗಿದೆ. ಆದ್ರೆ ಈ ಒಂದು ಕಡೆ ಇವತ್ತು ಫೈನಲ್ ಆದ್ರೂ 2-3 ದಿನ ಕಾಯುವಂತಹ ಪರಿಸ್ಥಿತಿ. ಫೈನಲ್ ಆಗದೇ ಇದ್ರೆ ಏನು, ಆದ್ರೆ ಏನು, ಸದ್ಯಕ್ಕೆ ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಈಗಾಗಲೇ ಸಂಪುಟ ವಿಸ್ತರಣೆಗೆ ಸಾಕಷ್ಟು ವಿಳಂಬ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಒಂದು 15-20 ದಿನದ ಒಳಗಡೆಗೇನೆ ಉಳಿದಂತೆ ಸಂಪೂರ್ಣವಾಗಿ ಮಂತ್ರಿಮಂಡಲ ವಿಸ್ತರಣೆ ಆಗ್ಬೇಕಾಗಿತ್ತು. ಆದ್ರೆ ಸಾಕಷ್ಟು ವಿಳಂಬ ಆಗಿದೆ. ಜೊತೆಗೆ ಅಭಿವೃದ್ಧಿಗಳು ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಹೈಕಮಾಂಡ್ ಕೂಡ ಇದೆಲ್ಲವನ್ನು ಗಮನಿಸಿರ್ತಕ್ಕಂಥದ್ದು. ಹೀಗಾಗಿನೇ ಬಹುತೇಕ ಇವತ್ತು ಮಾಡೇ ಮುಗಿಸ್ಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಇದ್ದಾರೆ. ಆದ್ರೆ ಇವತ್ತು ಒಂದಷ್ಟು ಅಂದ್ರೆ ಇವತ್ತೇ ಏನಾದ್ರು ಇವತ್ತು ಸಂಜೆ 7 ಗಂಟೆಗೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಾತುಕತೆ ಆಗತ್ತೆ, ಬಹಳ ವಿಸ್ತೃತ ಚರ್ಚೆ ಆಗತ್ತೆ. ಈಗಾಗಲೇ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಒಂದಷ್ಟು ಯಾವೆಲ್ಲ ಮಾನದಂಡಗಳಿತ್ತು ಆ ಮಾನದಂಡಗಳ ಪ್ರಕಾರ ಈಗ ಪಟ್ಟಿಯನ್ನು ಕೂಡ ಸಿದ್ಧಪಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಸುಮಾರು 20 ಮಂದಿಯನ್ನ ಇವತ್ತು ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಅದಕ್ಕೆ ಅಂದ್ರೆ 20 ಜನರನ್ನ ತುಂಬುವಂತದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ 7 ಗಂಟೆಗೆ ಸಭೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಮತ್ತೆ ಇನ್ನು ಚರ್ಚೆ ಆಗ್ಬೋದು ಅಥವಾ ಇವತ್ತೇ ಫೈನಲ್ ಆಗುತ್ತಾ ಅಂತಕ್ಕಂಥದ್ದು ಕೂಡ ಒಂದಷ್ಟು ಕುತೂಹಲ. ಯಾಕೆಂತಂದ್ರೆ ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಅವರು ಕೂಡ ಇವತ್ತು ತಮ್ಮ ಪುತ್ರ ರಾಕೇಶ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ದೆಹಲಿಯಿಂದ ವಾಪಸ್ ಮೈಸೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ವಾಪಸ್ ಆಗಿ ನಂತರ ಅಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾದ ನಂತರ ಮತ್ತೆ ಸಂಜೆನೆ ಸುಮಾರು 4 ಗಂಟೆ ಸುಮಾರಿಗೆ ದೆಹಲಿಗೆ ವಾಪಸ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಬಹುತೇಕ ಭಾಗಿಯಾಗ್ತಾರೆ. ಆದ್ರೆ ಭಾಗಿಯಾದ್ರೂ ಕೂಡ ಇವತ್ತೇ ಸಂಪುಟಕ್ಕೆ ಕೊಡುವಂತಹ ಲಿಸ್ಟ್ ಏನಿದೆ, ರಾಜ್ಯ ನಾಯಕರು ಕೊಡುವಂತಹ ಲಿಸ್ಟ್ ಏನಿದೆ, ಡಿ ಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್, ಬಿ ಕೆ ಹರಿಪ್ರಸಾದ್ ಮತ್ತೆ ಸಿದ್ದರಾಮಯ್ಯ ಅವರು ಕೊಡುವಂತಹ ಲಿಸ್ಟ್ ಏನಿದೆ, ಆ ಲಿಸ್ಟ್ಗೆ ಇವತ್ತೇ ಅಂತಿಮ ಮುದ್ರೆಯನ್ನು ಒತ್ತುತ್ತಾರ ಅಥವಾ ಮತ್ತೆ ಇನ್ನೇನಾದ್ರು ಚೇಂಜಸ್ಗೆ ಅಥವಾ ಇನ್ನೇನಾದ್ರು ಬದಲಾವಣೆ ತರೋ ನಿಟ್ಟಿನಲ್ಲಿ ಮತ್ತೆ ಏನಾದ್ರು ಇನ್ನೊಂದು ದಿನ ಮಟ್ಟಿಗೆ ಮುಂದೂಡ್ತಾರ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮುಟ್ಟಿರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಇವತ್ತು ಬಹುತೇಕ
ಸಂಪುಟ ವಿಸ್ತರಣೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಪಟ್ಟಿಯನ್ನ ಅಂತಿಮ ಸಿದ್ಧಗೊಳಿಸಿ ಒಂದು ಬಹುಶಃ ರಾತ್ರಿ 9-10 ಗಂಟೆ ಅಷ್ಟೊತ್ತಿಗೆ ಒಂದು ಅಂತಿಮವಾದಂತಹ ರೂಪವನ್ನ ಕೊಡ್ತಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲ ಹೇಗಿರಬೇಕು ಅಂತಕ್ಕಂಥದ್ದು, ಮತ್ತಿಗೆ ಯಾರೆಲ್ಲ ಈ ಬಾರಿ ಹೊಸ ಮುಖಗಳು ಯಾರೆಲ್ಲ ಎಂಟ್ರಿ ಆಗ್ತಾರೆ, ಮತ್ತೆ ಹಳೆ ಸಚಿವರು ಅಂದ್ರೆ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂತವ್ರು ಯಾರು ಮುಂದುವರಿಬಹುದು ಅಂತಕ್ಕಂಥದ್ದು ಎಲ್ಲವೂ ಕೂಡ ಸುಮಾರು ಒಂದು ಸಂಜೆ 10 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗಬಹುದು. ಆದ್ರೆ ಒಂದು ಸಣ್ಣ ಒಂದು ಇದಿರ್ತಕ್ಕಂಥದ್ದು ಏನಂದ್ರೆ ಈಗ ಇವತ್ತೇ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಪಟ್ಟಿಗೆ ಫೈನಲ್ ಅನ್ನ ಮಾಡಿದ್ರು ಕೂಡ ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ರಾಜ್ಯಪಾಲರು ಇರೋದಿಲ್ಲ, ಪ್ರಮಾಣ ವಚನ ಬೋಧನೆ ಮಾಡೋದಕ್ಕೆ ಅಂತಕ್ಕಂಥದ್ದು. ಕಾರಣ ಅವರು ತಮ್ಮ ತವರೂರು ರಾಜ್ಯಕ್ಕೆ ಮಧ್ಯಪ್ರದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಮತ್ತು ನಾಳೆ ಮತ್ತೆ ನಾಡಿದ್ದು 3 ದಿನಗಳ ಕಾಲ ಇರೋದಿಲ್ಲ. ಸೊ ಹೀಗಾಗಿ ಬಹುಶಃ ಶುಕ್ರವಾರ ಒಂದು ಶುಭ ದಿನ ಅಂತ ಹೇಳಿ ಶುಕ್ರವಾರ ಏನಾದ್ರೂ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇರಬಹುದು. ಅವತ್ತು ಪ್ರಮಾಣ ವಚನಕ್ಕೆ ನಿಗದಿಯಾಗುವಂತಹ ದಿನಾಂಕ ನಿಗದಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಶ್ವಿನಿ, ನೋಡ್ಬೇಕು ಇವತ್ತು ರಾತ್ರಿ ಒಂದು 10 ಗಂಟೆಯ ವೇಳೆಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಇದೆ, ಅಲ್ಲಿಂದ ಹೊರಬೀಳುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಅಶ್ವಿನಿ.